ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಡಿಫ್ರೆನ್ಸ್ ಹೇಳಿದ್ದೆ ಡಿ ಬಿ ಎಮ್ ಎಸ್ ಮತ್ತು ಆರ್ ಡಿ ಬಿ ಎಮ್ ಎಸ್ ಅಂತ. ಡಿ ಬಿ ಎಮ್ ಎಸ್ಸು ಇನ್ ದಿ ಫಾರ್ಮ್ ಆಫ್ ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ದೆ. ನೆಕ್ಸ್ಟು ಆರ್ ಡಿ ಬಿ ಎಮ್ ಎಸ್ ಬಂದುಬಿಟ್ಟು ಇನ್ ದಿ ಫಾರ್ಮ್ ಆಫ್ ಟೇಬಲ್ಸಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ನೋಡೋಣ ಟೇಬಲ್ಸಲ್ಲಿ ನಾವು ಯಾವ ಥರ ಸ್ಟೋರ್ ಮಾಡ್ತೀವಿ ಮತ್ತು ಟೇಬಲ್ಸು ಕಾಲಮ್ಸ್ ಅಂದರೆ ಏನು, ಟೇಬಲಲ್ಲಿ ರೋಸ್ ಮತ್ತು ಕಾಲಮ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಓಕೆ ಟೇಬಲ್ಸ್ ಅಂದರೆ ಟೇಬಲ್ಸಲ್ಲಿ ಇಟ್ ಕಂಟೈನ್ ರೋಸ್ ಆ್ಯಂಡ್ ಕಾಲಮ್ಸ್. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ರೋಸ್ ಮತ್ತು ಕಾಲಮ್ಸ್ ಒಳಗೊಂಡು ಟೇಬಲ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ನಾವು ನೋಡ್ಬೋದು, ಇಟ್ ಈಸ್ ದ ಲಾಜಿಕಲ್ ಆರ್ಗನೈಸೇಷನ್ ಆಫ್ ಡೇಟಾನ ಒಂದು ಲಾಜಿಕ್ಕಾಗಿ ಆರ್ಗನೈಸ್ ಮಾಡಿರುತ್ತೆ ಚೆನ್ನಾಗಿ ಕಾಣುವಂತೆ. ಇವಾಗ ನಾವು ನೋಡಿ ಎಲ್ಲಾದರೂ ರೆಡಿ ಆಗೋಕೆ ಹೋದರೆ ಅಥವಾ ನಾವು ಏನೇ ಒಂದು ಫಂಕ್ಷನಿಗೆ ಹೋಗ್ತಾ ಇದೀವಿ ಅಂದರೆ ನಾವೊಂದು ಆರ್ಗನೈಸ್ ಆಗಿ ಚೆನ್ನಾಗಿ ಕಾಣಬೇಕು ಅಂತ ರೆಡಿಯಾಗಿ ಹೋಗ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಟೇಬಲ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಈಸ್ ದ ಲಾಜಿಕಲ್ ಆರ್ಗನೈಸೇಷನ್ ಆಫ್ ಡೇಟಾನ ಲಾಜಿಕ್ಕಾಗಿ ಆರ್ಗನೈಸ್ ಮಾಡುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಟೇಬಲ್ಸ್, ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ, ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ಬೋದು ಟೇಬಲ್ಸ್ ರೋಸು ಸೇರಿ ಒಂದು ಟೇಬಲ್ ಆಗಿದೆ. ಈ ಒಂದೊಂದು ಸೆಲ್ ಏನಿದೆ, ಇದು ಒಂದೊಂದು ಬಾಕ್ಸ್ ಏನಿದೆ, ಇದನ್ನೆಲ್ಲ ನಾವು ಟೋಟಲಿ ಸೆಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು, ಈ ಒಂದು ಕಾಲಮ್, 2 ಕಾಲಮ್, 3 ಕಾಲಮ್, 4th ಕಾಲಮ್, ಇದು ಏನು ನಾನು ಸ್ಟ್ರೈಟ್ ಲೈನ್ ಹೇಳ್ತಿದ್ದೀನಿ, ಇದೆಲ್ಲ ಕಾಲಮ್ಸ್. ಓಕೆ, ಕಾಲಮ್ಸ್ ಆರ್ ನಥಿಂಗ್ ಬಟ್ ಫೀಲ್ಡ್ಸ್ ಆರ್ ಆಟ್ರಿಬ್ಯೂಟ್ಸ್. ಇಲ್ಲಿ ನಾವು ನೋಡ್ಬೋದು, ಇದು ಕಾಲಮ್ಸ್ ಆರ್ ಆಟ್ರಿಬ್ಯೂಟ್ ಆರ್ ಫೀಲ್ಡ್ಸ್. ಓಕೆ, ಹಿಯರ್ ದ ಸೇಮ್ ಈ ಒಂದು ಅಡ್ಡ ಲೈನ್ ಎಳಿತಿದ್ದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ರೋಸ್. ಓಕೆ, ರೋಸ್ ಆರ್ ರೆಕಾರ್ಡ್ಸ್ ಆರ್ ಟಪಲ್ಸ್. ಇದಿಷ್ಟು ಸೇರಿಬಿಟ್ಟು ಏನಾಗುತ್ತೆ, ಟೇಬಲ್ ಆಗುತ್ತೆ. ನೆಕ್ಸ್ಟು, ಸಾರಿ ಫಾರ್ ದಿಸ್. ನೆಕ್ಸ್ಟ್ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನೋಡೋಣ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಂಪ್ಲಾಯ್ ಅನ್ನೋದು ಒಂದು ಟೇಬಲ್ ನೇಮ್ ಇದೆ, ಅದು ಒಂದು ಎಂಟಿಟಿ. ನಾನು ನಂದು ಫಸ್ಟ್ ವೀಡಿಯೋ ನೋಡಿದ್ರೆ SQL ಪ್ಲೇ ಲಿಸ್ಟಲ್ಲಿ ಫಸ್ಟ್ ವೀಡಿಯೋ ನೋಡಿದೆ. ನಿಮಗೆ ಎಂಟಿಟಿ ಅಂದರೆ ಏನು, ಆಟ್ರಿಬ್ಯೂಟ್ಸ್ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ. ಎಂಟಿಟಿ ಅಂತಂದರೆ ಆ್ಯಸ್ ಎ ಪರ್ಸನ್, ಇವಾಗ ನಾನು ಏನಿದ್ದೀನಿ, ನಾನೊಂದು ಎಂಟಿಟಿ ಆದರೆ ನನ್ನ ಒಂದು ಕಲ್ಲರು, ಹೈಟು, ನನ್ನ ಒಂದು ಎಜುಕೇಷನು, ನನ್ನ ಒಂದು ಕೆಪಾಸಿಟಿ, ನಾನು ಏನೆಲ್ಲ ಮಾಡುವಲ್ಲ ಅದೆಲ್ಲ ಏನಾಗುತ್ತೆ, ಆಟ್ರಿಬ್ಯೂಟ್ಸ್ ಆಗುತ್ತೆ. ಓಕೆ, ಇಲ್ಲಿ ನಾವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬರು ಎಂಪ್ಲಾಯ್ ಅಂತ ಕೊಟ್ಟಿದ್ದೀವಿ, ಇದು ಒಂದು ಎಂಟಿಟಿ. ಆ ಎಂಪ್ಲಾಯ್ದು ID, ಆ ಎಂಪ್ಲಾಯ್ ನೇಮು, ಆ ಎಂಪ್ಲಾಯ್ ಸ್ಯಾಲ್ರಿ, ಇದೆಲ್ಲ ನಾವು ಏನಂತ ಕರಿತೀವಿ, ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅದಷ್ಟು ಸೇರಿ ನೋಡಿ, ಇಲ್ಲಿ 1 2 3 ಇದು ಎಂಪ್ಲಾಯ್ ID, ಇಷ್ಟು ಜನ ಎಂಪ್ಲಾಯ್ ID, ಎಂಪ್ಲಾಯ್ಸ್ ಇದ್ದಾರೆ, ಎಂಪ್ಲಾಯ್ಸ್ ID ಡಿಫ್ರೆಂಟ್ ಇದೆ, ಎಂಪ್ಲಾಯ್ಸ್ ಇದ್ದಾರೆ, ಎಂಪ್ಲಾಯ್ಸ್ ನೇಮ್ ಏನಿದೆ ಡಿಫ್ರೆಂಟ್ ಇದೆ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ಸಹ ಡಿಫ್ರೆಂಟ್ ಇದೆ. ಇದಿಷ್ಟು ಸೇರಿ ನಾವು ಟೇಬಲಲ್ಲಿ ಯಾವ ಥರ ಅಸೈನ್ ಮಾಡ್ತೀವಿ. ಇವಾಗ ನಾವು DBMS ಅಲ್ಲಿ ನಾವು ನೋಡಿದ್ವಿ, ಡೇಟಾ ಏನಾಗುತ್ತೆ ಇನ್ ದಿ ಫಾರ್ಮ್ ಆಫ್ ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ವಿ. RDBMS ಅಲ್ಲಿ ಇನ್ ದಿ ಫಾರ್ಮ್ ಆಫ್ ಟೇಬಲಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ವಿ. ಈ ಒಂದು ಎಕ್ಸಾಂಪಲು RDBMSಗೆ ಬರ್ತದೆ. ಓಕೆ, ಟೇಬಲಲ್ಲಿ ಸ್ಟೋರ್ ಆಗುತ್ತೆ, ಯಾವ ಥರ ಸ್ಟೋರ್ ಆಗುತ್ತೆ ಅಂತ ಹೇಳಿದೆ. ಒಂದು ಎಂಪ್ಲಾಯ್ ಇದ್ದರೆ ಆ ಎಂಪ್ಲಾಯ್ಗೆ ನಾವು ಮೇಯ್ನಾಗಿ ಎಂಟಿಟಿ ಅಂತ ಕರಿತೀವಿ. ಆ ಎಂಪ್ಲಾಯ್ ಅಂಡರಲ್ಲಿ ಎಂಪ್ಲಾಯ್ ID, ನೇಮ್, ಒಂದು ಸ್ಯಾಲ್ರಿ, ಅವನ ಒಂದು ಕಲರ್, ಹೈಟ್, ಏನೇ ಒಂದು ಆಗಿಲ್ಲ ಅದೆಲ್ಲ ಸಹ ನಾವು ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ನಾವಿಲ್ಲಿ ನೋಡ್ಬೋದು ಮೆಟಾಡಾಟಾ ಅಂದರೆ ಏನು ಅಂತ ನಾವು ನೋಡೋಣ ಇವತ್ತು. ಯಾಕಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಇದನ್ನು. ಓಕೆ, ಇಂಟರ್ವ್ಯೂಗೆ ಕೇಳ್ತಾರೆ. ಇನ್ RDBMS ವಿ ಸ್ಟೋರ್ ಎವ್ರಿಥಿಂಗ್ ಇನ್ ದಿ ಫಾರ್ಮ್ ಆಫ್ ಟೇಬಲ್ಸ್. RDBMS ಅಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಟೇಬಲಲ್ಲೇ ಸ್ಟೋರ್ ಮಾಡಬೇಕಾಗುತ್ತೆ. ಓಕೆ, ಇನ್ ದಿ ಫಾರ್ಮ್ ಆಫ್ ಟೇಬಲ್ಸ್ ಇನ್ಕ್ಲೂಡಿಂಗ್ ಮೆಟಾಡಾಟಾಸು. ಮೆಟಾಡಾಟಾ ಅಂತಂದರೆ ಏನಪ್ಪ ಅಂದರೆ ನಾವು ನೋಡೋಣ. ಮೆಟಾಡಾಟಾ ಈಸ್ ಎ ಡೀಟೇಲ್ಸ್ ಅಬೌಟ್ ದಿ ಡೇಟಾ. ಈಗ ಒಂದು ಡೇಟಾ ಇರುತ್ತೆ, ಈಗ ನಾವು ನೋಡೋಣ. ಆ್ಯಸ್ ಎ ಪರ್ಸನ್ ನಾನು ಹೇಳಿದೆ, ನಾನು ಆ್ಯಸ್ ಎ ಪರ್ಸನ್ ಆಗಿ ನನ್ನ ಒಂದು ಪರ್ಸನ್ ಕ್ವಾಲಿಟಿ ಏನಿದೆ, ಹೈಟು, ಕಲರು ಅಥವಾ ನನ್ನ ಎಜುಕೇಷನ್ನು, ಅದೆಲ್ಲ ಆಟ್ರಿಬ್ಯೂಟ್ಸ್ ಆಗುತ್ತೆ ಅಂತ ಹೇಳಿದೆ. ನನ್ನ ಒಂದು ಹೈಟ್ ಎಷ್ಟಿದೆ, 170 ಇದೆ ಅಂದ್ಕೊಳ್ಳಿ, 160 ಇದೆ ಅಂದ್ಕೊಳ್ಳಿ, ಅದು ಒಂದು ಮೆಟಾಡಾಟಾ. ಓಕೆ, ಹೈಟ್ ಇದೆ, ಓಕೆ, ಹೈಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹೈಟ್ ಎಷ್ಟಿದೆ ಇನ್ ದಿ ನಂಬರ್ಸಲ್ಲಿ ಬರುತ್ತೆ, ಅದು ಒಂದು ಮೆಟಾಡಾಟಾ. ಓಕೆ, ಇಲ್ಲಿ ನಾವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್ ಆ್ಯಂಡ್ ಫೋಟೋ, ಇದು ಆಟ್ರಿಬ್ಯೂಟ್ಸ್. ಇಲ್ಲಿ ನಾವು ಕಾಲಮ್ ಇದೆ ನೋಡಿ, 1 2 3, ನೆಕ್ಸ್ಟು ಎಂಪ್ಲಾಯ್ ನೇಮ್ ಇದೆ, ಫೋಟೋ ಇದೆ. ಫೋಟೋಸಲ್ಲಿ ನಾವು ಈ ಕಡೆ ನೋಡಿ ಮೆಟಾಡಾಟಾಗೆ ಎಕ್ಸಾಂಪಲ್ ಇದು. ನೆಕ್ಸ್ಟ್ ಒಂದು ಫೋಟೋ ಇದೆ, ಇಮೇಜ್ ನೇಮು ಮೈ ಕಾಪಿ,
ನೆಕ್ಸ್ಟ್ ಅದು ಸೈಜ್ ಎಷ್ಟಿದೆ 127 KB ಇದೆ. ನೆಕ್ಸ್ಟ್ ರಿಸೊಲ್ಯೂಷನ್ ಬಂದುಬಿಟ್ಟು 400 to 400 into 600 ಇದೆ. ಫಾರ್ಮೆಟ್ ಏನಿದೆ GP ಇದೆ. ಇದೇನೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದೆಯೋ ಇದೆಲ್ಲ ಮೆಟಾಡೇಟಾ. ಓಕೆ, ಫೋಟೋ ಇದೆ, ಅದರ ಸೈಜ್ ಎಷ್ಟಿದೆ ಅಂತ ಗೊತ್ತು, ಫಾರ್ಮೆಟ್ ಇದೆ, ಅದು ಫಾರ್ಮೆಟ್ ಎಷ್ಟಿದೆ, ನೆಕ್ಸ್ಟ್ ಅದು ಫೋಟೋ ಸೈಜ್ ಎಷ್ಟಿದೆ, ಫೋಟೋದು KB ಎಷ್ಟಿದೆ ಅಂತ ನೋಡ್ತೀವಲ್ಲ, ಅದೆಲ್ಲ ಮೆಟಾಡೇಟಾ. ಓಕೆ, ನೆಕ್ಸ್ಟು ಹಿಯರ್ ಆಲ್ಸೋ ಸೇಮ್ ಮೆಟಾಡೇಟಾ. ಇಲ್ಲಿ ನಾನು ಏನು ಹೇಳಿದ್ನೋ ಅದನ್ನೇ ಟೇಬಲಲ್ಲಿ ಇದು ಮಾಡಿದ್ದಾರೆ. ಆ ಒಂದು ಟೇಬಲಲ್ಲಿ ಇವಾಗ ಇನ್ಸೈಡಲ್ಲಿ ನೋಡಿ ಈ ಟೇಬಲ್ ಇದೆ. ಈ ಟೇಬಲ್ ಒಳಗಡೆ ಮೆಟಾಡೇಟಾ ಟೇಬಲ್ ಸಹ ಕ್ರಿಯೇಟ್ ಆಗಿರುತ್ತೆ. ಇಮೇಜ್ ಎಷ್ಟಿದೆ ಅಲ್ಲಿ ನಾವು ಕ್ಲಿಕ್ ಮಾಡಿದರೆ ಒಂದು ಪರ್ಸನ್ಸ್ ನೋಡಿ, ಇಲ್ಲಿ ಸ್ಮಿತ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಫೋಟೋ ಎಷ್ಟು ಸೈಜ್ ಇದೆ, ಫಾರ್ಮೆಟ್ ಎಷ್ಟಿದೆ, ರೆಸಲ್ಯೂಷನ್ ಎಷ್ಟಿದೆ, ಇಮೇಜ್ ನೇಮ್ ಏನು ಸಹ ಇದೆ ಅಂತ ನೋಡ್ಬೋದು ನಾವು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಒಂದು ಯಾವುದಾದ್ರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ನೋಡ್ಬೋದು, ಅಲ್ಲಿ ನಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ನಮ್ಮ ಒಂದು ನೇಮ್ ಬರೆದು ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಇಷ್ಟೇ KB ಒಳಗಡೆ ಇರಬೇಕು ಅಂತಲೂ ಇರುತ್ತೆ. ನೆಕ್ಸ್ಟ್ ನಾವು ಅಪ್ಲೈ ಮಾಡಿದ ಮೇಲೆ ನಾವು ಏನೆಲ್ಲ ಅಪ್ಲೈ ಮಾಡಿದ್ದೀವಿ ಅಂತ ಡೀಟೇಲ್ಸ್ ಬರುತ್ತೆ, ಇಷ್ಟಿಷ್ಟೇ ಅಪ್ಲೈ ಮಾಡಿದ್ದೀವಿ, ಅದನ್ನು ನಾವು ಮೆಟಾಡೇಟಾ ಅಂತ ಕರಿತೀವಿ. ಓಕೆ, ಫಾರ್ ಸಿಂಪಲ್. ನೆಕ್ಸ್ಟು ಡೇಟಾ ಟೈಪ್ಸ್ ನಾವು ನೋಡೋದಾದರೆ, ಡೇಟಾ ಟೈಪ್ಸ್ ಅಂದರೆ ಏನಪ್ಪ ಅಂತಂದರೆ, ಇಟ್ ಈಸ್ ಯೂಸ್ ಟು ಸ್ಪೆಸಿಫೈ ಆರ್ ಡಿಟರ್ಮೈನ್ ದ ಟೈಪ್ ಆಫ್ ಡೇಟಾ. ಟೈಪ್ ಯಾವ ಥರ ಡೇಟಾನ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ ಆಗಿ ಒಂದು ಮೆಮೊರಿ ಲೊಕೇಶನಲ್ಲಿ ಒಂದು ಜಾಗ ಇದೆ, ಒಂದು ರ್ಯಾಕ್ ಇದೆ, ಆ ರ್ಯಾಕಲ್ಲಿ ನಾವು ಯಾವ ಥರ ಬುಕ್ಸ್ಗಳನ್ನ ಇಡ್ತಾ ಇದ್ದೀವಿ, ಅಥವಾ ಒಂದು ಸ್ಟೋರಿ ಬುಕ್ಸ್ ಇಡ್ತಾ ಇದ್ದೀವೋ, ಅಥವಾ ಒಂದು ಭಗವದ್ಗೀತೆ ಒಂದು ಬುಕ್ಸ್ಗಳನ್ನ ಇಡ್ತಾ ಇದ್ದೀವೋ, ಅಥವಾ ಒಂದು ಚಿಕ್ಕ ಮಕ್ಕಳ ಬುಕ್ಸ್ಗಳನ್ನ ಇಡ್ತಾ ಇದ್ದೀವೋ, ಆ ಒಂದು ಯಾವ ಥರ ಬುಕ್ಸ್ಗಳನ್ನ ಇಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಡೇಟಾ ಟೈಪ್ಸ್ ಅಂತ ಕರಿತೀವಿ. ಓಕೆ, ಯು ಕ್ಯಾನ್ ಟೇಕ್ ದಿಸ್ ಒನ್ ಆ್ಯಸ್ ಸ್ಕ್ರೀನ್ಶಾಟ್. ನಾವು ನೆಕ್ಸ್ಟ್ ನೋಡೋಣ ಡೇಟಾ ಟೈಪ್ಸ್ ಇನ್ SQL ಎಂಬುದಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.